ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ನೆಕ್ಸ್ಟ್ ವೀಕ್ ಜುಲೈದ ಸೆಕೆಂಡ್ ವೀಕ್ ನೆಕ್ಸ್ಟ್ ವೀಕ್ದಲ್ಲಿ ಮಾರ್ಕೆಟನ್ನು ಯಾವ ರೀತಿ ನಾವು ಟ್ರೇಡ್ ಮಾಡೋದು ಅಂತ ನೋಡ್ಕೊಂಬೋಣ. ಸೊ ಫಸ್ಟ್ ಏನು ನೋಡ್ಕೊಂಡು ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಒಳಗೆ ನಾವು ವೀಕ್ಲಿ ಅನಾಲಿಸಿಸ್ ಅಂತ ನೋಡ್ಕೊಂಡ್ರೆ ಈ ವೀಕ್ಲಿ ಅನಾಲಿಸಿಸ್ ಏನಾಗಿದೆಪ್ಪ ಮಾರ್ಕೆಟಲ್ಲಿ ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ರಿ. ಇದು ನೋಡ್ರಿ, ಮಾರ್ಕೆಟ್ ಏನಿತ್ತು ಕಂಟಿನ್ಯೂಸ್ ಆಗಿ ಈ ಒಂದು ಸ್ಪೇಸ್ ಏನಾಗಿತ್ತಪ್ಪ ಅಂದ್ರೆ ಟ್ರಿಲಿಯನ್ ಕಮ್ಯುನಿಕೇಶನ್ ಈ ಒಂದು ಸ್ಪೇಸ್ದಲ್ಲಿ ಈ ಒಂದು ಸ್ಪೇಸ್ ಮತ್ತು ಇದು ಓಕೆ, ಇದು ಕಂಟಿನ್ಯೂಸ್ ಏನಾಗಿತ್ತಪ್ಪ ಅಂದ್ರೆ ಇದು ಸಪೋರ್ಟ್ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದಾಗ ಏನಾಗ್ತದಪ್ಪ ಅಂದ್ರೆ ಬಯರ್ಸ್ ಏನ್ ಮಾಡ್ತಿದ್ರು, ಮೇಲ್ಗಡೆ ಹೋಗ್ತಿದ್ರು. ಓಕೆ, ಸೊ ಅದೇ ರೀತಿಯಾಗಿ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂತಂದ್ರೆ ಇವತ್ತಿನ ಟೋಟಲ್ ಆಗಿ ಹೈ ಆಗಿತ್ತು ನೋಡ್ರಿ. ಈ ರೀತಿ ಬಂದು ಕೆಳಗಡೆ ಬಂದಿತ್ತು, ಮತ್ತೆ ಮೇಲ್ಗಡೆ ಹೋಗಿತ್ತು, ಮತ್ತೆ ಕೆಳಗಡೆ ಬಂದಿತ್ತು, ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದಿತ್ತು. ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಆದ್ರೆ ಇಲ್ಲಿ ಹೈಯರ್ ಹೈ ಹೈಯರ್ ಹೈ ಮತ್ತು ಹೈಯರ್ ಇದೆ. ಸೊ ಮಾರ್ಕೆಟ್ ಏನಾಗಿದೆಪ್ಪ ಇವಾಗ ಹೈಯರ್ ಇದೆ, ಮಾರ್ಕೆಟ್ ಕೆಳಗಡೆ ಬಂದಿದೆ. ಸೊ ಇಲ್ಲಿ ಎಲ್ಲಿ ಕೆಳಗಡೆ ಬಂದಿದಪ್ಪ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಗೆ ನೋಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಅಲ್ಲಿ. ಓಕೆ, ಈ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಏನಿದೆಪ್ಪ ಇವಾಗ ಸ್ವಲ್ಪ ಏನಾಗಿದೆ, ಫುಲ್ ಬ್ಯಾಕ್ ತಗೊಂಡಿದೆ. ಹೌದಾ? ಸೊ ಎಷ್ಟು ಪಾಯಿಂಟ್ಸ್ ಫುಲ್ ಬ್ಯಾಕ್ ತಗೊಂಡಿದಪ್ಪ ಅಂದ್ರೆ ಒಂದು ವೀಕದಲ್ಲಿ ಎಷ್ಟು ನೋಡ್ರಿ, 980 ಪಾಯಿಂಟ್. ಓಕೆ, 980 ಪಾಯಿಂಟ್ ಲಗ್ಭಗ್ ಒಂದು 1000 ಪಾಯಿಂಟ್ ಕೌಂಟ್ ಮಾಡೋಣ. ಓಕೆ, ಅದು ಎಲ್ಲಿ ಪಾಯಿಂಟ್ ಸಪೋರ್ಟ್ ತಗೊಂಡಿದ್ದಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಇತ್ತು ಸಪೋರ್ಟ್. ಇಲ್ಲಿ ನೋಡಿ, ಇಲ್ಲಿ ಏನಾಗಿತ್ತಪ್ಪ ಸಪೋರ್ಟ್ ಬ್ರೇಕ್ ಮಾಡ್ಕೊಂಡು ಮತ್ತೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿತ್ತು, ಮತ್ತೆ ಏನಾಗಿತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಬ್ರೇಕ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಓಕೆ, ಸೊ ಇದೇನಾಗಿತ್ತಪ್ಪ ಅಂದ್ರೆ SR ಝೋನ್ ಇಂದ ಓಕೆ, ಇದೇನಾಗಿದ್ದಪ್ಪ ಫ್ಲಿಪ್ ಝೋನ್ ಇದೆ. ಸೊ ಫ್ಲಿಪ್ ಝೋನ್ ಅಪ್ಪ ಅಂದ್ರೆ ನಿಮಗೆ ಮೊದಲೇ ಹೇಳ್ತಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿದೆ. ಸೊ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂದಿದ್ದು ಬ್ರೇಕ್ ಮಾಡಕ್ ಹೋದ್ರು ಕೂಡ ಬ್ರೇಕ್ ಮಾಡಿಲ್ಲ, ಅದೇನಿದೆ ಮತ್ತೆ ರಿಟರ್ನ್ ಆಗಿ ಫುಲ್ ಬ್ಯಾಕ್ ತೊಗೊಂಡಿದೆ. ಓಕೆ, ಸೊ ಇವಾಗ ನೆಕ್ಸ್ಟ್ ವೀಕ್ದಲ್ಲಿ ಮಾರ್ಕೆಟ್ ಏನಾದ್ರು ಇದೇ ಒಂದು ಸ್ಪೇಸ್ ಮೇಲ್ಗಡೆ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಓಕೆ, ಈಗ ಎಲ್ಲಿ ಕ್ಲೋಸ್ ಆಗಿದೆ ಈ ಕ್ಲೋಸ್ ಆದ ಸ್ಪೇಸ್ ಅಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಕನ್ಸೋಲೇಷನ್ ಆಕ್ಷನ್ ಈ ಒಂದು ಏರಿಯಾನ ಓಕೆ, ಈ ಒಂದು ಏರಿಯಾನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಇದು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 58,000 ತನಕ ಮಾರ್ಕೆಟ್ ಹೋಗುತ್ತೆ. 58,000 ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ 59,000 ತನಕ ಮಾರ್ಕೆಟ್ ಮೇಲಿನ ಸೈಡ್ ಬ್ರೇಕ್ ಮಾಡೋದಕ್ಕೆ ಚಾನ್ಸಸ್ ಇಲ್ಲಿ ಜಾಸ್ತಿ ಇದೆ. ಓಕೆ, ಸೊ ಅದಕ್ಕೆ ಏನು ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಈ ಒಂದು ಲೋನ ಬ್ರೇಕ್ ಮಾಡಿಲ್ಲ. ಓಕೆ, ಕಂಟಿನ್ಯೂಸ್ ಈ ಲೋ ಬ್ರೇಕ್ ಮಾಡಬೇಕು. ಈ ಲೋ ಎಲ್ಲಿವರೆಗೂ ಬ್ರೇಕ್ ಮಾಡೋ ಅಲ್ಲಿವರೆಗೆ ಏನಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ದಲ್ಲಿ ಇನ್ನೂ ಬಯರ್ಸ್ ಇರ್ತಾರೆ. ಓಕೆ, ಯಾವಾಗ ಇದನ್ನ ಬ್ರೇಕ್ ಮಾಡಿದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಇದು ಬಯರ್ಸ್ ಲೊಕೇಶನ್ ಇಲ್ಲಿ ಸೆಲ್ಸ್ ಆಕ್ಟಿವೇಟ್ ಆಗಿದೆ ಅಂತ ಹೇಳ್ಬೋದು. ಅಕಸ್ಮಾತ್ ಏನಾದ್ರು ಇದನ್ನ ಬ್ರೇಕ್ ಮಾಡೋದು ಕೂಡ ಮತ್ತೊಮ್ಮೆ ಇನ್ನೊಂದು ಪಾಯಿಂಟ್ ಏನಪ್ಪ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಈ ಒಂದು ಝೋನ್ ಇದೆ. ಓಕೆ, 56,200 ಇದನ್ನ ರಿಪೀಟ್. ಓಕೆ, ಈ 56,200 ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇರೋದ್ರಿಂದ ಫಸ್ಟ್ ಇದೇನಾದ್ರು ಬ್ರೇಕ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಬರುತ್ತೆ ಪಾಯಿಂಟ್. ಇಲ್ಲಿ ರಿಟರ್ನ್ ಬೈಬ್ಯಾಕ್ ತಗೋಬಹುದು, ಅಥವಾ ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಸ್ಟಾರ್ಟ್ ಮಾಡ್ತಪ್ಪ ಅಂತಂದ್ರೆ ಅವಾಗ 56,000 ಮತ್ತು 55,000 ತನಕ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಓಕೆ, ಸೊ ವೀಕ್ಲಿ ಅನಾಲಿಸಿಸ್ ಇದನ್ನ ನಾವು ಒಂದು ಡೈಲಿ ಅನಾಲಿಸಿಸ್ ಹೋಗಿ ನೋಡಿದ್ರೆ ಇಲ್ಲಿ ಸ್ವಲ್ಪ ನೋಡ್ರಿ, ನಾನು ಮೊದಲೇ ಹೇಳಿದೆ ಲಾಸ್ಟ್ ಟೈಮ್ ಒಂದು ಚಾನಲ್ದಲ್ಲಿ ಮಾರ್ಕೆಟ್ ಹೋಗ್ತದೆ ಅಂತ. ಹೌದಾ? ನೋಡ್ರಿ, ಮಾರ್ಕೆಟ್ ಏನಾಗ್ತದಪ್ಪ ಒಂದು ಚಾನಲ್ದಲ್ಲಿ ಹೋಗ್ತದೆ ಅಂತ ಹೇಳಿದೆ. ಇಲ್ಲಿ ರೆಸಿಸ್ಟೆನ್ಸ್ ಇತ್ತು ಸಿಕ್ಕಾಪಟ್ಟೆ, ಇಲ್ಲಿ ಕೂಡ ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ಕೂಡ ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಇತ್ತು. ಹೌದಾ? ಸೊ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸಪೋರ್ಟ್ ತಗೊಂಡಿತ್ತು, ಇಲ್ಲಿ ಸಪೋರ್ಟ್ ತಗೊಂಡಿತ್ತು, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿತ್ತು, ಮತ್ತೆ ರಿಟರ್ನ್ ಆಗಿ ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿತ್ತು. ಸೊ ಎಲ್ಲಿ ಸಪೋರ್ಟ್ ತಗೊಂಡಿದ್ದಪ್ಪ ಅಂದ್ರೆ ಕೆಳಗಿನ ಸೈಡ್ ಟ್ರೆಂಡ್ ಲೈನ್ದಲ್ಲಿ ಸಪೋರ್ಟ್ ತಗೊಂಡಿದ್ದು, ಮೇಲಿನ ಸೈಡ್ ಟ್ರೆಂಡ್ ಲೈನ್ನಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟ್ ಕೆಳಗಡೆ ಬಂದಿದೆ. ಕೆಳಗಿನ ಸೈಡ್ ಎಲ್ಲಿ ಸಪೋರ್ಟ್ ತಗೊಂಡಿದ್ದು ಮಾರ್ಕೆಟ್ ಅಲ್ಲಿ ಏನಾಗಿದೆಪ್ಪ ಫುಲ್ ಬ್ಯಾಕ್ ತಗೊಂಡಿದ್ದು. ಹೌದಾ? ಮಾರ್ಕೆಟ್ ಏನಿದೆ ಆ ಸೈಡ್ಗೆ ಫುಲ್ ಬ್ಯಾಕ್ ತಗೊಂಡು ಮಾರ್ಕೆಟ್ ಹೋಗ್ತಾ ಇದೆ. ಸೊ ಒಂದು ವೇಳೆ ಏನಾದ್ರು ಈ ಝೋನ್ ಅನ್ನ ಏನಾದ್ರು ನೆಕ್ಸ್ಟ್ ಡೇ ಓಕೆ ಮಂಡೇ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ ಯಾವ್ದಿರುತ್ತಪ್ಪ ಅಂದ್ರೆ ಇದು ಇರುತ್ತೆ 57,500. ಓಕೆ, ಫಸ್ಟ್ ಟಾರ್ಗೆಟ್ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 57,500. ಅದಾದ ಕೂಡಲೇ ಯಾವ್ದಿರುತ್ತಪ್ಪ ಅಂದ್ರೆ ಸೆಕೆಂಡ್ ಟಾರ್ಗೆಟ್ 58,000. ಓಕೆ, ಈ ಎರಡು ಟಾರ್ಗೆಟ್ ಅನ್ನು ಮಾಡೋದ್ರ ಮೊದಲೇ ಇದನ್ನ ರೀಚ್ ಮಾಡ್ಬೇಕು. ಇದನ್ನ ರೀಚ್ ಆದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಏನಾದ್ರು 58,000 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ 58,500 ಮತ್ತು 59,000 ಈ ಎರಡು ಟಾರ್ಗೆಟ್ ಏನು ಮಾಡೋದಪ್ಪ ಅಂದ್ರೆ ಇಲ್ಲಿ ನಾವು ರೀಚ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಇದನ್ನ ನಾವು ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ದಲ್ಲಿ ಏನಾದ್ರು ನೋಡ್ಕೊಂಡ್ ಬಂದ್ರೆ ಯಾವ ರೀತಿ ನಾವು ಇಂಟ್ರಾಡೇದಲ್ಲಿ ನಾವು ಟ್ರೇಡ್ ಮಾಡ್ಬೋದಪ್ಪ ಅಂದ್ರೆ ಇದು ಇಷ್ಟೊತ್ತನ ನೀವು ಸ್ವಿಂಗ್ದಲ್ಲೇ ನೋಡ್ಕೊಂಡ್ರಿ, ನಾವು ಸ್ವಲ್ಪ ಇಂಟ್ರಾಡೇದಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ಕೊಂಡ್ಬಂದ್ರೆ ಸೊ ನಾನು ನಿಮ್ಗೆ ಏನು ಹೇಳ್ತೀನಪ್ಪ ಅಂದ್ರೆ ಫಸ್ಟ್ ಒಂದು ವೇಳೆ ಏನಾದ್ರು ಇದೇನಿದೆಲ್ಲ ಈ ಒಂದು ಝೋನು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಝೋನ್ ಅಂತ ಹೇಳಿದ್ರೆ. ಓಕೆ, ಯಾಕಪ್ಪ ಅಂದ್ರೆ ಇಲ್ಲಿ ಫ್ಲಿಪ್ ಝೋನ್ ಇರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಝೋನ್ ಅಂತ ಹೇಳಿದ್ರೆ ಮಾರ್ಕೆಟ್ ಏನಿದೆಪ್ಪ ಈ ಒಂದು ಝೋನ್ ಸಮೀಪನೇ ಬಂದ ತಕ್ಷಣ ಮತ್ತೆ ಮಾರ್ಕೆಟ್ ರಿವರ್ಸ್ ಕೊಡುತ್ತೆ. ಹೌದಾ? ಆಮೇಲೆ ಇಲ್ಲೊಂದು ಝೋನ್ ನೋಡ್ರಿ,
ನೋಡಿ ಇಲ್ಲಿಯೂ ಸಪೋರ್ಟ್ ತಗೊಂಡಿದೆ, ಇಲ್ಲಿಯೂ ಕೂಡ ಸಪೋರ್ಟ್ ತಗೊಂಡಿದೆ, ಇಲ್ಲಿಯೂ ಕೂಡ ಸಪೋರ್ಟ್ ತಗೊಂಡಿದೆ ಹೌದಾ. ಸೊ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೂರ ಸತ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಒಂದು ವೇಳೆ ಏನಾದ್ರು ನೆಕ್ಸ್ಟ್ ಡೇ ಇದೇನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 57,200 ಓಕೆ, ಈ 57,200 ಏನಾದ್ರು ಡೈರೆಕ್ಟ್ ಆಗಿ ಮೇಲ್ಗಡೆ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಬ್ರೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮೇಲಿನ ಸೈಡ್ ಬ್ರೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿವರೆಗೂ ಹೋಗ್ಬೋದಪ್ಪ ಫಸ್ಟ್ ಟಾರ್ಗೆಟ್ ಈ ಒಂದು ಸ್ಪೇಸ್ ತನಕ ಹೋಗ್ಬೋದು 57,500 ಓಕೆ, 57,500 ತನಕ ಹೋಗ್ಬೋದು. ಆದಾಗ ಕೂಡ ಏನಾಗುತ್ತಪ್ಪ ಅಂದ್ರೆ ಲಾಸ್ಟ್ ಟಾರ್ಗೆಟ್ ಯಾವ್ದಿರುತ್ತಪ್ಪ ಅಂತಂದ್ರೆ 57,650 ಓಕೆ. ಈ ಒಂದು ಏನು ಝೋನ್ ಇದಪ್ಪ ಈ ಒಂದು ಝೋನ್ ತನಕ ಮಾರ್ಕೆಟ್ ಎಲ್ಲಿ ತನಕ ಹೋಗೋದಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು 57,200 ಏನಾದ್ರು ಓಪನ್ ಆಯ್ತಂದ್ರೆ ಈ ಒಂದು ಝೋನ್ ತನಕ ಮಾರ್ಕೆಟ್ ನನ್ನಿಂದ ಟ್ರೇಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ ಓಕೆ. ಒಂದು ವೇಳೆ ಏನು ಮಾಡೋದಪ್ಪ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಈ ರೀತಿ ಮೇಲ್ಗಡೆ ಹೋಗಿ ಕನ್ಸಲ್ಟೇಷನ್ ಹಾಕಿ ಮೇಲಿನ ಸೈಡ್ ಬ್ರೇಕ್ ಮಾಡೋದು ಕೂಡ ಆ ಒಂದು ಝೋನ್ ತನಕ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗೆ ಏನು ಮಾಡಪ್ಪ ನೋಡ್ಕೊಂಡು ಟ್ರೈ ಮಾಡಿ. ಒಂದು ವೇಳೆ ಏನಾದ್ರು ಡೈರೆಕ್ಟ್ ಆಗಿ ಹೆವಿ ಆಗಿರ್ತಕ್ಕಂಥ ಇಲ್ಲಿ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಆಲ್ರೆಡಿ ಇಲ್ಲಿ ಏನಿದೆಪ್ಪ ಅಂತಂದ್ರೆ 56,500 ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇರೋದು ಮಾರ್ಕೆಟ್ ಡೈರೆಕ್ಟ್ ಆಗಿ ಬ್ರೇಕ್ ಮಾಡಿಲ್ಲ ಕೆಳಗಿನ ಸೈಡ್ ಮೊದಲು ಏನು ಮಾಡುತ್ತಪ್ಪ ಅಂದ್ರೆ ಫಸ್ಟ್ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಕ್ವಶನ್ ಈ ರೀತಿ ಏನಾದ್ರು ಲೋವರ್ ಲೋ ಮಾಡ್ಕೋತ ಕ್ವಶನ್ ಇಲ್ಲಿ ಬಂದು ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡ್ತಪ್ಪ ಅವಾಗ ಕೆಳಗೆ ಬರುತ್ತೆ. ಇಲ್ಲಪ್ಪ ಅಂದ್ರೆ ಏನಾಗಂಗಿಲ್ಲ ಮಾರ್ಕೆಟ್ ಏನಾಗಿಲ್ಲ ಕೆಳಗಡೆ ಓಪನ್ ಆದ ಕೂಡ ಡೈರೆಕ್ಟ್ ಆಗಿ ಮೇಲ್ಗಡೆ ಈ ರೀತಿ ಏನಾದ್ರು ಪ್ರೈಸ್ ಎಕ್ಸ್ ಮಾಡ್ಕೋತ ಹೊಂಟಪ್ಪ ಮಾರ್ಕೆಟ್ ಮತ್ತೆ ಮೇಲಿನ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಏನು ಮಾಡಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತತಿ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಓಕೆ. ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಆ ಬೇಸ್ ಮೇಲೆ ನಾವು ಏನು ಮಾಡ್ಬೇಕಾಗತ್ತಪ್ಪ ಅಂದ್ರೆ ನಾವಿಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ ಓಕೆ. ಅದ್ರ ತಕ್ಕಂಗೆ ನಾವು ಪ್ರೈಸ್ ಆಕ್ಷನ್ ಕೂಡ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಓಕೆ. ಆಮೇಲೆ ಇದಾದ ಕೂಡಲೇ ನಾವು ಸ್ವಲ್ಪ ಸೆನ್ಸೆಕ್ಸ್ ನೋಡ್ಕೊಂಡ್ಬಂದ್ರೆ ಇದು ಸರಿ ನಿಫ್ಟಿ ನೋಡ್ಕೊಂಡ್ರೆ ನಿಫ್ಟಿ ನೋಡ್ರಿ ಏನಾಗಿದೆಪ್ಪ ಅಂದ್ರೆ ಇದು ತುಂಬಾ ದಿನಗಳಿಂದ ಏನಿದೆಪ್ಪ ಅಂದ್ರೆ ಈ ಒಂದು ಝೋನ್ ರೆಸಿಸ್ಟೆನ್ಸ್ ಝೋನ್ ಇದೆ. ಈ ರೆಸಿಸ್ಟೆನ್ಸ್ ಝೋನ್ದಲ್ಲಿ ಮಾರ್ಕೆಟ್ ಏನಪ್ಪ ಕನ್ಸಲ್ಟೇಷನ್ ಆಗಿದೆ ಹೌದಾ. ಕಂಟಿನ್ಯೂಸ್ 4-5 ವಾರ ಕನ್ಸಲ್ಟೇಷನ್ ಆಗಿತ್ತು. ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಬ್ರೇಕ್ ಮಾಡಿದ್ರು. ಬ್ರೇಕ್ ಮಾಡಿಕೊಳ್ಳಿ ಏನಾಗಿತ್ತಪ್ಪ ನಮ್ಗೆ ಎಲ್ಲಿ ತನಕ ಹೇಳಿದೆ 25,500 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ 26,000 ತನಕ ಮಾರ್ಕೆಟ್ ಹೋಗ್ಬೋದು ಅಂತ ಹೇಳಿದೆ ಓಕೆ. ಸೊ ಆದ್ರೆ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಇಲ್ಲಿನೂ ಕೂಡ ಸೇಮ್ ಆಗಿದೆಪ್ಪ ಇದು ಪ್ರಾಫಿಟ್ ಬುಕ್ ಆಗಿದೆ ಹೌದಾ. ಬ್ಯಾಂಕ್ ನಿಫ್ಟಿಗೂ ಪ್ರಾಫಿಟ್ ಬುಕ್ ಆಗಿದೆ, ಇಲ್ಲಿನೂ ಕೂಡ ಪ್ರಾಫಿಟ್ ಬುಕ್ ಆಗಿದೆ. ಇಲ್ಲಿ ನೋಡ್ರಿ ಫಸ್ಟ್ ಕೆಳಗಡೆ ಬಂತು, ಕೆಳಗಡೆ ಹೋಗಿ ಸ್ವಲ್ಪ ಮೇಲಿನ ಸೈಡ್ ಹೋಗಿದೆ ಓಕೆ. ಸೊ ಇಲ್ಲಿನೂ ಸೇಮ್ ಅಪ್ಪ ಅಂದ್ರೆ ಒಂದು ವೇಳೆ ಏನಾದ್ರು ಮಾರ್ಕೆಟ್ ಓಪನ್ ಆಗಿಕ್ಷನ್ ಈ ಒಂದು ಏನಾದ್ರು ಗ್ಯಾಪ್ ಅನ್ನ ಈ ಒಂದು ಲೋ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮತ್ತೆ ಈ ಒಂದು ಝೋನ್ದಲ್ಲಿ ಮತ್ತೆ ಬಂದ್ ಕಿಶನ್ ಕೆಳಗಡೆ ಬಿತ್ತಂದ್ರೆ ಮತ್ತೆ ಈ ಝೋನ್ದಲ್ಲಿ ಬಿತ್ತಪ್ಪ ಅಂದ್ರೆ ಮತ್ತೆ ಈ ಝೋನ್ ಕೆಳಗಿನ ಸೈಡ್ ಅದು ಮೇಲಿನ ಸೈಡ್ ಬ್ರೇಕ್ ಆಗೋ ತನಕ ಇದು ಝೋನ್ದಲ್ಲಿ ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಪ್ಪ ಅಂತಂದ್ರೆ ಮಾರ್ಕೆಟ್ ಏನಾದ್ರು ಇಲ್ಲಿ ಫ್ಲಾಟ್ ಓಪನ್ ಆಗಿಕ್ಷನ್ ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಏನಾದ್ರು ಹೈ ಓಪನ್ ಆಯ್ತಾರೆ ಈ ಹೈ ಏನಾದ್ರು ಬ್ರೇಕ್ ಮಾಡ್ತಂದ್ರೆ ಎಲ್ಲಿಯಪ್ಪ ಅಂದ್ರೆ ಇದು ಹೈ 25,650 ಓಕೆ. ಈ ಏನಾದ್ರು ಹೈ ಬ್ರೇಕ್ ಮಾಡ್ತಾನೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 26,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕಪ್ಪ ಈ ಒಂದೇನು ಟಾರ್ಗೆಟ್ ಇತ್ತು ಇದೊಂದು ಗ್ಯಾಪ್ ಇತ್ತು ಓಕೆ. ಈ ಗ್ಯಾಪ್ ಅನ್ನು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದಿರೋದ್ರಿಂದ ಈ ಗ್ಯಾಪ್ ವರ್ಗು ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ ಓಕೆ. ಸೊ ಇದನ್ನ ಒಂದು ಒನ್ ಡೇ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಒನ್ ಡೇ ಟೈಮ್ ಫ್ರೇಮ್ ನೋಡ್ರಿ ಹೆಂಗಿದೆಪ್ಪ ಅಂದ್ರೆ ನೋಡ್ರಿ ಇದು ಝೋನು ಓಕೆ. ಇದು ಬ್ರೇಕ್ಔಟ್ ಆಗಿತ್ತು. ಬ್ರೇಕ್ಔಟ್ ಆಗಿಷ್ಟು ಮೇಲ್ಗಡೆ ಹೋಗಿತ್ತು, ಸ್ವಲ್ಪ ಪುಲ್ ಬ್ಯಾಕ್ ತೊಗೊಂಡು ಪುಲ್ ಬ್ಯಾಕ್ ಹೆಂಗಿರುತ್ತೆ ಹೇಳ್ಬೋದಪ್ಪ ಅಂದ್ರೆ ಈ ಒಂದು ನೀವು ಈ ಒಂದು ಗ್ರೀನ್ ಕ್ಯಾಂಡಲ್ ನೋಡ್ರಿ ಓಕೆ. ಈ ಗ್ರೀನ್ ಕ್ಯಾಂಡಲ್ ನೋಡ್ರಿ, ಗ್ರೀನ್ ಕ್ಯಾಂಡಲ್ ಯಾವ್ದು ರೀತಿ ಇದಪ್ಪ ಈ ರೀತಿ ಇದೆ ಹೌದಾ, ಒಂದು ಹ್ಯಾಮರ್ ಕ್ಯಾಂಡಲ್ ತರ ಇದೆ. ಸೊ ಈ ಹ್ಯಾಮರ್ ಕ್ಯಾಂಡಲ್ ಎಲ್ಲಿ ಇರುತ್ತಪ್ಪ ಅಂದ್ರೆ ಒಂದು ಸಪೋರ್ಟ್ ಝೋನಲ್ಲಿ ಆಗಬೇಕು, ಇಲ್ಲಪ್ಪ ಅಂದ್ರೆ ಒಂದು ಪುಲ್ ಬ್ಯಾಕ್ದಲ್ಲಿ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಮೇಲಿನ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಓಕೆ. ಸೊ ಅದೇ ರೀತಿಯಾಗಿ ಒಂದು ವೇಳೆ ಏನಾದ್ರು ಈ ಒಂದು 25,450 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ 25,600 ತನಕ ಹೋಗುತ್ತೆ. ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಾನು ಮಾರ್ಕೆಟ್ ಎಲ್ಲಿ ತನಕ ಹೋಗುತ್ತೆ 25,750 ತನಕ ಹೋಗುತ್ತೆ ಓಕೆ. ಸೊ ಈ ಎರಡನ್ನೂ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ 26,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಪ್ಪ ಅಂದ್ರೆ ಈ ಒಂದು ಝೋನ್ದಲ್ಲಿ ನಮ್ಗೆ ಏನಿದೆಪ್ಪ ಅಂದ್ರೆ ಇಲ್ಲಿ ಇದನ್ನ ಝೋನ್ ಇತ್ತಲ್ಲ ಈ ಝೋನ್ದಲ್ಲಿ ಒಂದು ಬೇರೆ ಝೋನ್ ಇದೆ. ನಾವು 2-3 ವಿಡಿಯೋಗಳಲ್ಲಿ ಆ ಬೇರೆ ಝೋನ್ ಬ್ರೇಕ್ ಆಗೋ ತನಕ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ ಓಕೆ. ಅದೊಂದು ಬೇರೆ ಝೋನ್ ಇದೆ. ಆ ಬೇರೆ ಝೋನ್ ಒಂದು ನಮ್ಗೆ ಎಲ್ಲಿ ಕಾಣುತ್ತಪ್ಪ ಅಂದ್ರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಕಾಣ್ತದೆ ಓಕೆ. ಈಗ ನೋಡ್ರಿ ಇಲ್ಲಿ ಒಂದು ಸಪೋರ್ಟ್ ಮೇಲ್ಗಡೆ ಇರ್ತಕ್ಕಂಥದ್ದು ಒಂದು ರೆಸಿಸ್ಟೆನ್ಸ್ ಓಕೆ. ಈ ರೆಸಿಸ್ಟೆನ್ಸ್ ಅಲ್ಲಿ ಏನೆಲ್ಲಿದಪ್ಪ ಅಂದ್ರೆ ಇಲ್ಲಿ ನೋಡ್ರಿ
ನೋಡ್ರಿ, ಒಂದು ಇಲ್ಲೊಂದು ರೆಸಿಸ್ಟೆನ್ಸ್, ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್, ಇಲ್ಲೂ ಕೂಡ ರೆಸಿಸ್ಟೆನ್ಸ್, ಇಲ್ಲೂ ಕೂಡ ರೆಸಿಸ್ಟೆನ್ಸ್, ಇಲ್ಲಿ ಕೊಂಡದ ರೆಸಿಸ್ಟೆನ್ಸ್, ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಇದೆ. ಓಕೆ, ಸೊ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಈ ಒಂದು ಝೋನ್ದಲ್ಲಿ ಏನಾಗ್ಬೋದಪ್ಪ ಅಂತಂದ್ರೆ ಮಾರ್ಕೆಟ್ ಇಲ್ಲಿ ಸಿಕ್ಕಾಕೋಬಹುದು. ಹೌದಾ, ಇಲ್ಲಿ ಏನಾದ್ರು ಸಿಕ್ಕೋಬೇಕಾಗಿತ್ತು ಅಂದ್ರೆ ಮಾರ್ಕೆಟ್ ಏನಾಗ್ಬೋದು, ಇಲ್ಲಿ ಏನಾಗಿತ್ತಪ್ಪ, ಮಾರ್ಕೆಟ್ ಕಂಟ್ರೋಲ್ಸ್ ಮೇಲಿಂದ ಕೆಳಗಡೆ ಬಂತು, ಕೆಳಗಡೆ ಹೋಗಿಸಿಂದ ಇಲ್ಲೊಂದು ಏನ್ ಮಾಡ್ತಪ್ಪ, ಪುಲ್ ಬ್ಯಾಕ್ ತೋತು, ಪುಲ್ ಬ್ಯಾಕ್ ತಗೊಂಡು ಮತ್ತೆ ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಮೇಲ್ಗಡೆ ಹೋಗಿಸಿಂದ ಇಲ್ಲಿ ಬ್ರೇಕ್ ಕೊಡ್ತು. ಹೌದಾ, ಸೊ ಒಂದು ಏನಾದ್ರು ನಾಳಿನ ದಿನ ಮಾರ್ಕೆಟ್ ಈ ಒಂದು ಏನಾದ್ರು 25,450, ಓಕೆ, ಏನಾದ್ರು ಮಾರ್ಕೆಟ್ ಈ ಝೋನ್ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದಿರುತ್ತಪ್ಪ ಅಂದ್ರೆ 25,550 ಇರುತ್ತೆ. ಅದಕ್ಕಿಂತ ಮೊದಲೇ 25,520 ಇರುತ್ತೆ. ಇದನ್ನೇನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಇಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 25,600 ತನಕ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಎಲ್ಲಿಪ್ಪ, ಈ ಒಂದು ಝೋನ್. ಓಕೆ, ಈ ಒಂದು ಝೋನ್ ತನಕ ಹೋಗುತ್ತೆ. ಇದೇನಾದ್ರು ಝೋನ್ ಹೋದ ಕೂಡಲೇ ಮಾರ್ಕೆಟ್ ಏನು ಮಾಡ್ಬೇಕಪ್ಪ ಅಂದ್ರೆ 25,680 ಬ್ರೇಕ್ ಮಾಡೋ ತನಕ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ. ಮತ್ತೇನಾಗುತ್ತಪ್ಪ, ಈ ಝೋನ್ದಲ್ಲಿ ಬಂದ ತಕ್ಷಣ ಮಾರ್ಕೆಟ್ ಕನ್ಸಲ್ಟೇಷನ್ ಹಾಕೊಂತ ಮತ್ತೆ ಕೆಳಗಡೆ ಬರ್ಬೋದು, ಅಥವಾ ಇಲ್ಲಿ ಕೆಳಗಡೆ ಬಂದ ತಕ್ಷಣ ಇಲ್ಲೆಲ್ಲ ಸ್ಟಾಪ್ ಲಾಸ್ ಸೆಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಬ್ರೇಕ್ ಮಾಡೋದು. ಸೊ ಎರಡೂ ರೀತಿ ಇಲ್ಲಿ ಸಿನಾರಿಯೋ ಆಗಿರೋದ್ರಿಂದ ಮಾರ್ಕೆಟ್ದಲ್ಲಿ ಮೊದಲು ಫಸ್ಟ್ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಸಿನಾರಿಯೋನ ನಿಮಗೆ ಹೇಳೋದಾದ್ರೆ, ಮಾರ್ಕೆಟ್ ಒಂದು ವೇಳೆ ಏನಾದ್ರು ಈ ಒಂದು ಝೋನ್ದಲ್ಲಿ ಓಪನ್ ಆಗೋದು, ಡೈರೆಕ್ಟ್ ಆಗಿ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಫುಲ್ ಬ್ಯಾಕ್ ತಗೊಳುತ್ತೆ. ಇಲ್ಲಿ ಏನಾದ್ರು ಬೇರಿಶ್ ಪ್ರೈಸ್ ಆಕ್ಷನ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗುತ್ತೆ ಈ ಝೋನ್ ತನಕ ಮುಗಿಸಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಸಡನ್ ಆಗಿ ಕೆಳಗಡೆ ಬೀಳತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರ್ತದೆ. ಸೊ ಹೀಗಾಗಿ ಏನು ಮಾಡ್ರಪ್ಪ ಅಂದ್ರೆ ಮಾರ್ಕೆಟಲ್ಲಿ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಎಲ್ಲಿ ಡಿಸೈಡ್ ಮಾಡ್ಕಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಟ್ರೇಡ್ ಮಾಡ್ಬೇಕಾಗುತ್ತೆ. ಓಕೆ, ಶಿಕ್ಷಕರಲ್ಲಿ ನೀವು ಟ್ರೇಡ್ ಮಾಡಕ್ಕೆ ಇಲ್ಲಿ ಬರೋದಿಲ್ಲ. ಓಕೆ, ಸೊ ಅದೇ ರೀತಿಗೆ ನಾವು ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಸೆನ್ಸೆಕ್ಸ್ ಕೂಡ ಸೇಮ್ ತಿರುಗಿ ಕೊಡ್ರಿ. ಸೆನ್ಸೆಕ್ಸ್ ಅಂತೂ ನಿಫ್ಟಿ ಕದನು ತುಂಬಾ ಕ್ಲಿಯರ್ ಕಾಣ್ತದೆ. ಹೌದಾ, ಇಲ್ಲಿ ಏನಿದಪ್ಪ ಅಂದರೆ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಝೋನ್ ಇತ್ತು, ಅದು ಬ್ರೇಕ್ ಮಾಡ್ಕೊಂಡು ಹೋಗಿ ಇಲ್ಲಿ ಏನಾಗಿತ್ತಪ್ಪ ಮತ್ತೆ ಇಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ತೊಗೊಂಡು ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಂಡಲ್ ಮಾಡಿದೆ. ಹೌದಾ, ಚಿಕ್ಕದಾಗಿರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿನೂ ಕೂಡ ಏನಾಗೋದಪ್ಪ ಅಂದ್ರೆ ಒಂದು ವೇಳೆ ಏನಾದ್ರು ಸ್ವಲ್ಪ ಝೂಮಿಂಗ್ ಮಾಡ್ತಾರೆ, ಝೂಮಿಂಗ್ ಮಾಡಿದ್ರೆ ಕ್ಲಿಯರ್ ಕಾಣುತ್ತೆ. ಒಂದು ವೇಳೆ ಏನಾದ್ರು ಈ ಒಂದು ಝೋನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 83,000. ಓಕೆ, ಈ 83,000 ಎಲ್ಲಿವರೆಗೂ ಇದು ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾದ್ರು ಕೂಡ ಬಯರ್ಸ್ ಕೈಯಲ್ಲಿ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಏನಾಗ್ತಪ್ಪ ಇಷ್ಟು ತುಂಬಾನೇ ಒಂದು ಹೆವಿ ರ್ಯಾಲಿ ಆಗಿದೆ. ಈ ಹೆವಿ ರ್ಯಾಲಿ ಸ್ವಲ್ಪ ಫುಲ್ ಬ್ಯಾಕ್ ಬಂದಿದೆ. ಹೌದಾ, ಸೊ ಯಾವಾಗ ಇದು 83,000 ಬ್ರೇಕ್ ಮಾಡುತ್ತೆ ಅವಾಗ ಏನಾಗ್ತಪ್ಪ ಮತ್ತೆ ಇಲ್ಲಿ ಸೆಲ್ಲಿಂಗ್ ಆಕ್ಟಿವೇಟ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಮಾರ್ಕೆಟಲ್ಲಿ ಈ ಝೋನ್ ಬ್ರೇಕ್ ಮಾಡಬೇಕು 84,200. ಓಕೆ, ಈ 84,200 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಾರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 85,000 ತನಕ ಹೋಗ್ಬೋದು ಈ ಒಂದು ಝೋನ್. ಓಕೆ, ಈ 85,000 ತನಕ ಮಾರ್ಕೆಟ್ ಹೋಗ್ತದೆ. ಈ 85,000 ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 86,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಫಸ್ಟ್ 85,000, ಆಮೇಲೆ 86,000 ಈ ಎರಡು ಟಾರ್ಗೆಟ್ ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಇಲ್ಲಿ ಕೆಳಗಡೆ ಬರಬೇಕಾಗಿತ್ತಪ್ಪ ಅಂದ್ರೆ 83,000 ಬ್ರೇಕ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡ್ಬೇಕು. ಡೈರೆಕ್ಟ್ ಆಗಿ ನೀವು ಕೆಳಗಡೆ ಬ್ರೇಕ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ತಪ್ಪ ಮತ್ತೆ ಇಲ್ಲಿ ಏನಾಗ್ತಪ್ಪ ಅಂದ್ರೆ ಸೆಲ್ಲರ್ಸ್ ಕೈಯಿಂದ ಮತ್ತೆ ಮಾರ್ಕೆಟ್ ಎಲ್ಲಿ ಬರುತ್ತಪ್ಪ ಬಯರ್ಸ್ ಕೈಯಲ್ಲಿ ಮಾರ್ಕೆಟ್ ಬರುತ್ತೆ. ಓಕೆ, ಸೊ ಡೈಲಿ ಕ್ಯಾಂಡಲ್ ನೋಡ್ರಿ, ಡೈಲಿ ಕ್ಯಾಂಡಲ್ ಕೂಡ ಸೇಮ್ ಹಂಗೆ ಇದೆ. ಡೈಲಿ ಕ್ಯಾಂಡಲ್ ಏನಪ್ಪ ಅಂದ್ರೆ ಈ ಒಂದು ಝೋನ್ ಏನಿದೆ ಈ ಝೋನ್ದಲ್ಲಿ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಇತ್ತು, ಬಯರ್ಸ್ ಇದ್ರು. ಮಾರ್ಕೆಟ್ ಏನಪ್ಪ ಸ್ವಲ್ಪ ಮೇಲ್ಗಡೆ ಹೋಗಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ತೊಗೊಂಡಿದೆ. ಸೊ ಈ ರೀತಿ ಮಾರ್ಕೆಟ್ ಹೋಗುತ್ತೆ ಅಂದ್ರೆ ಎನ್ ಪ್ಯಾಟರ್ನ್ದಲ್ಲಿ ಈ ರೀತಿ. ಓಕೆ, ಎನ್ ಪ್ಯಾಟರ್ನ್ದಲ್ಲಿ ಹೋಗುತ್ತೆ ಅಂದ್ರೆ ಫೋಲ್ ಅಂಡ್ ಫ್ಲಾಗ್ ಅಂತ ಹೇಳ್ತಿಲ್ಲ ನಾವು. ಓಕೆ, ಇಲ್ಲಿ ಏನಾಗುತ್ತಪ್ಪ ಫೋಲ್ ಅಂಡ್ ಫ್ಲಾಗ್ ಇದು ನೋಡಿ, ಇದು ಫೋಲ್ ಇದೆ ನೋಡಿ, ಇದು ಫೋಲ್. ಓಕೆ, ಇದು ಫ್ಲಾಗ್. ಸೊ ಇದು ಫೋಲ್ ಇದು ಫ್ಲಾಗ್. ಇದೇನಾದ್ರು ಈ ಝೋನ್ ಅನ್ನ ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತಂದ್ರೆ ಮತ್ತೆ ಮಾರ್ಕೆಟ್ ಇದೆಷ್ಟು ಫೋಲ್ ಇದೆಯಲ್ಲ ಅಷ್ಟು ಮಾರ್ಕೆಟ್ ಮೇಲೆ ಇರುತ್ತೆ. ಇಲ್ಲಿ ತನಕಪ್ಪ ಅಂದ್ರೆ ಈ ಝೋನ್ ಅಂತೂ ಈಸಿಯಾಗಿ ಬ್ರೇಕ್ ಮಾಡುತ್ತೆ. ಓಕೆ, ಅದಕ್ಕೆ ಏನು ಮಾಡಿರಪ್ಪ ಅಂದ್ರೆ ಈ ಒಂದು ಝೋನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 83,000 ಬ್ರೇಕ್ ಮಾಡೋ ತನಕ ವೇಟ್ ಮಾಡ್ರಿ. ಆವಾಗ ಏನಾದ್ರು ಸೆಲೆಸ್ ಆಗ್ತಾ ಹೋಗ್ತದೆ. ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಗಿ 83,450 ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ 84,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಒನ್ ಡೇ ಟೈಮ್ದಲ್ಲಿ ಸಾರಿ ಎಂಟೈರ್ ಡೇದಲ್ಲಿ ನೀವು ಹಂಗೆ ಮಾಡ್ಬೇಕು ಅಂತ ನೋಡ್ಕೊಂಡ್ರೆ ಎಂಟೈರ್ ಡೇದಲ್ಲಿ ಹಾಗೆ ಸೇಮ್ ಸರಿ
ಇಲ್ಲಿ ಏನಾಗಿತ್ತಪ್ಪ ನಮಗೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇತ್ತು ಅಂತ ಹೇಳಿದೆ 83,000. ಓಕೆ, ಇಲ್ಲಿ ಒಂದು ಹೆವಿ ಆಗಿದ್ದ ಸಪೋರ್ಟ್ ಇತ್ತು, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ, ಈ ಎರಡು ರೆಸಿಸ್ಟೆನ್ಸ್ ಝೋನ್ ಇದೆ. ಓಕೆ, ಮಾರ್ಕೆಟ್ ಏನಾದ್ರು ಮೇಲಿನ ಸೈಡ್ ಬಂದರೂ ಕೂಡ ಈ ಝೋನ್ ಅನ್ನ ಮಾರ್ಕೆಟ್ ಏನಾಗಬೇಕು, ಇಲ್ಲಿ ಕನ್ಸೋಲೇಷನ್ ಆಗಬೇಕು. ಕನ್ಸೋಲೇಷನ್ ಆಗಿ ಇದು ಮೇಲಿನ ಸೈಡ್ ಬ್ರೇಕ್ ಮಾಡಬೇಕು. ಓಕೆ, ಒಂದು ವೇಳೆ ಏನಾದ್ರು ಇದು ಕನ್ಸೋಲೇಷನ್ ಆಗದೆ ಮೇಲಿನ ಸೈಡ್ ಬ್ರೇಕ್ ಮಾಡ್ತಂದ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಮತ್ತೆ ನಿಮಗೆ ಟ್ರ್ಯಾಪ್ ಮಾಡಿ ಮತ್ತೆ ಕೆಳಗಿನ ಸೈಡ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಆಮೇಲೆ ಮೇಲೆ ನಾಳಿನ ದಿನ ಏನಾದ್ರು ಈ ಏನು ಝೋನ್ ಇದೆಯಲ್ಲ ಇದು ಫ್ಲಾಟ್ ಆಗಿ ಓಪನ್ ಆಗ್ಬೇಕು ಮಾರ್ಕೆಟ್. ಓಕೆ, ಸ್ವಲ್ಪ ಇಲ್ಲಿ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ ಸಡನ್ ಆಗಿ ಮೇಲ್ಗಡೆ ಹೋಗಿ ಸ್ವಲ್ಪ ಫುಲ್ ಬ್ಯಾಕ್ ತೊಗೊಂಡು ಇಲ್ಲಿ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಬ್ರೇಕ್ ಮಾಡ್ತಾನೆ ಫಸ್ಟ್ ಟಾರ್ಗೆಟ್ ನಮ್ಗೆ ಯಾವ್ದು ಇರುತ್ತಪ್ಪ ಅಂದ್ರೆ 83,900. ಓಕೆ, ಫಸ್ಟ್ ಟಾರ್ಗೆಟ್ 83,900, ಆಮೇಲೆ 84,000. ಇವೆರಡು ಟಾರ್ಗೆಟ್ ಸ್ವಲ್ಪ ಲಕ್ಷ ನೋಡ್ರಿ. ಒಂದು ವೇಳೆ ಏನಾದ್ರು ಗ್ಯಾಪ್ ಅಪ್ ಫಾಲ್ ಆಗೋದಿತ್ತಪ್ಪ ಅಂದ್ರೆ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಫಸ್ಟ್ ಕೆಳಗಡೆ ಓಪನ್ ಆಗಿ ಈ ಸೈಡ್ ಬಂದ ಕಿಶಿಂದ ಇಲ್ಲಿದಿಂದ ಏನಾದ್ರು ಫಾಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಡೈರೆಕ್ಟ್ ಆಗಿ ಫಾಲ್ ಆಗ್ಬೋದು ಒಂದು, ಇಲ್ಲಪ್ಪ ಅಂದ್ರೆ ಇಲ್ಲಿ ಬಂದ ಕಿಶನ್ ನಿಂತ್ಕೊಂಡು ಕಿಶನ್ ಮತ್ತೆ ರಿಟರ್ನ್ ಆಗಿ ಫಾಲ್ ಆಗ್ಬೋದು. ಸೊ ಡಿಪೆಂಡ್ ಅಪಾನ ಮಾರ್ಕೆಟ್ ಒಳಗೆ ಫ್ರೀಕ್ವೆನ್ಸಿ ಯಾವ ರೀತಿ ಇದೆ. ಓಕೆ, ಆ ಕ್ಯಾಂಡಲ್ ಫ್ರೀಕ್ವೆನ್ಸಿ ಯಾವ ರೀತಿ ಆ ಒಂದು ಬೇಸ್ ಮೇಲೆ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಬೀಳತ್ತು ಅಥವಾ ರಿಟರ್ನ್ ಆಗಿ ಮೇಲ್ಗಡೆ ಹೋಗುತ್ತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಸೊ ನೀವೇನು ಮಾಡಿರಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಸೋಮವಾರ ದಿವಸ ಟ್ರೈ ಮಾಡುವಾಗ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತದೆ ಮತ್ತು ಅದರ ಪ್ರೈಸ್ ಆಕ್ಷನ್ ಯಾವ ರೀತಿ ಇರುತ್ತೆ ಅದು ಬೇಸ್ ಮೇಲೆ ಟ್ರೈ ಮಾಡಿ. 6 ಕಡೆ ಟ್ರೈ ಮಾಡಕ್ಕೆ ಹೋದ್ರಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ನೀವು ಲಾಸ್ ಮಾಡ್ಕೊಂಡು ಚಾನ್ಸಸ್ ಜಾಸ್ತಿ ಇರ್ತವೆ. ಓಕೆ, ಸೊ ಇವಾಗ ನಿಫ್ಟಿ ನೋಡ್ಕೊಂಡ್ರಿ, ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್ರಿ, ಮತ್ತು ಸೆನ್ಸೆಕ್ಸ್ ನೋಡ್ಕೊಂಡ್ರಿ. ಈ ಸೆನ್ಸೆಕ್ಸ್ ಈ ಮೂರನ್ನೂ ಕೂಡ ನೋಡ್ಕೊಂಡಾಗ ನಾವು ಏನು ಗೊತ್ತಾಗುತ್ತೆ, ಮಾರ್ಕೆಟಾಗ ಬುಲಿಶ್ ಸೈಡ್ ಇರೋದ್ರಿಂದ ಮಾರ್ಕೆಟ್ ಮುಂದಿನ ವಾರ ತುಂಬ ಹೆವಿಯಾಗಿ ಬುಲ್ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಅದಕ್ಕೆ ನೀವು ಏನು ಮಾಡಿರಪ್ಪ ನೆಕ್ಸ್ಟ್ ವೀಕ್ದಲ್ಲಿ ಸ್ವಲ್ಪ ನಿಮ್ಮದೇ ಆಗಿರ್ತಕ್ಕಂಥ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿಕೊಂಡು ನೀವು ಟ್ರೈ ಮಾಡೋದು ತುಂಬಾ ಒಳ್ಳೆಯದು. ಓಕೆ, ಬಾಯ್.